ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ನಮ್ಮ ಕರ್ನಾಟಕದ ರಾಜಕೀಯ ಅಖಾಡದಲ್ಲಿ ಟಗರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ಇದ್ದಾಗಲೂ ಸಹ ಇಲ್ಲದೆ ಇದ್ದಾಗಲೂ ಸಹ ಯಾವಾಗಲೂ ರಾಜಕೀಯದಲ್ಲಿ ತೊಡಗಿಸಿಕೊಂಡಿರುವಂತಹ ವಿರಳ ನಾಯಕರಲ್ಲಿ ಒಬ್ರು ನಮ್ಮ ಸಿದ್ದರಾಮಯ್ಯ ಅವರು. ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಅವರು ಮತ್ತೆ ರಾಜಕಾರಣದಲ್ಲಿ ಬಿರುಗಾಳಿಯನ್ನ ಎಬ್ಬಿಸೋದು ಕನ್ಫರ್ಮ್ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಒಂದು ರಾಜಕೀಯ ಬದುಕಿನಲ್ಲಿ ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದಂತಹ ವರ್ಗಗಳು ಹಾಗೆ ದಲಿತರು ಈ ಒಂದು ಸಮುದಾಯದ ನಾಯಕ ಅನ್ನುವಂತಹ ಹಣೆಪಟ್ಟಿ ಅವರಿಗೆ ಒಂದು ದೊಡ್ಡ ಶಕ್ತಿ ಅಂತಲೇ ಹೇಳಬಹುದು. ಸಿದ್ದರಾಮಯ್ಯ ಅವರು ಒಂದು ಹಿಂದುಳಿದಂತಹ ವರ್ಗಗಳ ಒಂದು ದಲಿತರ ನಾಯಕ ಅನ್ನುವಂತಹ ಹಣೆಪಟ್ಟಿ ಅವರಿಗೆ ಹಣೆಗೆ ಹಾಕಿದ್ದಾರೆ. ಈಗ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ರಾಜ್ಯ ಪ್ರವಾಸದ ಜವಾಬ್ದಾರಿಯನ್ನ ಕೊಟ್ಟಿರೋದೇನಿದೆ ಅದು ಪಕ್ಷಕ್ಕೆ ಅವರ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಪ್ರೂವ್ ಮಾಡದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಅವರ ಅಹಿಂದ ಜನಪ್ರಿಯತೆಯನ್ನ ಬಂಡವಾಳವನ್ನಾಗಿಸಿಕೊಳ್ಳೋದಕ್ಕೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಹೊರಟಿರೋದು ಇಲ್ಲಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಈಗ ಇರುವಂತಹ ಪರಿಸ್ಥಿತಿ ನೋಡಿದ್ರೆ ಪಕ್ಷದ ಸಂಘಟನೆ ಮಾಡೋದಕ್ಕೆ ಅವರ ಪಾತ್ರ ಅಂದ್ರೆ ಸಿದ್ದರಾಮಯ್ಯ ಅವರ ಪಾತ್ರ ಎಷ್ಟು ಅತ್ಯಗತ್ಯ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನ ಸೈಡ್ಲೈನ್ ಮಾಡಿದ್ರೂ ಸಹ ಹೈಕಮಾಂಡ್ ಅವರನ್ನ ಬಿಟ್ಕೊಡ್ತಾ ಇಲ್ಲ. ಪಕ್ಷ ಸಂಘಟನೆ ಇರಬಹುದು ಅಥವಾ ಒಂದು ನೆಕ್ಸ್ಟ್ ಎಲೆಕ್ಷನ್ ಅನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಪಕ್ಷದ ಗ್ರಾಫ್ ಅನ್ನ ಹೆಚ್ಚಿಸೋದಕ್ಕೆ ಸಿದ್ದರಾಮಯ್ಯ ಅವರು ಅನಿವಾರ್ಯ ಅನ್ನೋದು ಹೈಕಮಾಂಡ್ಗೆ ಗೊತ್ತಾಗಿದೆ. ದಸರಾ ಹಬ್ಬದ ಟೈಮ್ಗೆ ಸಿದ್ದರಾಮಯ್ಯ ಅವರ ಪ್ರವಾಸಗಳು ಶುರುವಾಗುತ್ತೆ. ಪ್ರವಾಸ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಅವರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದೆ. ಇದು ಅಂದ್ರೆ ದಸರಾ ಟೈಮ್ಗೆ ಹಬ್ಬದ ಟೈಮ್ಗೆ ಅವರು ಸಿದ್ದರಾಮಯ್ಯ ಅವರು ಪ್ರವಾಸವನ್ನ ಶುರು ಮಾಡ್ತಾರೆ. ಇದು ಮೈಸೂರು ಭಾಗದಲ್ಲಿ ಅವರ ಹಿಡಿತವನ್ನ ಗಟ್ಟಿ ಮಾಡೋದಿಕ್ಕೆ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಮುಂದಿಟ್ಕೊಂಡು ಅವರಲ್ಲಿರುವಂತಹ ಒಂದು ಮಾಸ್ ಲೀಡರ್ ಇಮೇಜ್ ಏನಿದೆ ಅದನ್ನ ಬಳಸ್ಕೊಳ್ತಾ ಇದೆ. ಇದೆಷ್ಟೆಲ್ಲ ಕೂಡ ಅನುಕೂಲ ಅದರಲ್ಲಿ ಇದೆ. ಇನ್ನು ಇದು ಸಿದ್ದರಾಮಯ್ಯ ಅವರಿಗೋಸ್ಕರ ಮಾಡ್ತಿರುವಂತಹ ರಾಜಕಾರಣ ಅಲ್ಲ, ಬದಲಾಗಿ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವವನ್ನ ಗಟ್ಟಿ ಮಾಡಬೇಕು ಅಂತ ಹೇಳಿ ಮಾಡ್ತಿರುವಂತಹ ಒಂದು ಈ ಹೈಕಮಾಂಡ್ ಮಾಡ್ತಿರುವಂತಹ ಒಂದು ಪ್ರಯೋಗ. ಸಿದ್ದರಾಮಯ್ಯನವರ ಪಾಲಿಗಂತೂ ಇದು ತಮ್ಮ ಶಕ್ತಿಯನ್ನ ಸಾಬೀತು ಮಾಡೋದಕ್ಕೆ ಸಿಕ್ಕಿರುವಂತಹ ಇನ್ನೊಂದು ದೊಡ್ಡ ಅವಕಾಶ ಅಂತಲೇ ಹೇಳ್ಬಹುದು. ಸಿದ್ದರಾಮಯ್ಯನವರು ಪಕ್ಷದ ಮುಂಚೂಣಿಯಲ್ಲಿರೋದು ಕಾಂಗ್ರೆಸ್ಗೆ ಒಂಥರ ಆನೆ ಬಲ ಇದ್ದಂಗೆ. ಆದರೆ ಅದನ್ನ ಮತಗಳಾಗಿ ಪರಿವರ್ತನೆ ಮಾಡೋದ್ರಲ್ಲಿ ಅವರು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದು ಮುಂಬರುವಂತಹ ಒಂದು ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನಿರ್ಧಾರ ಆಗುತ್ತೆ. ಹೈಕಮಾಂಡ್ ನೀಡಿದಂತಹ ಈ ಒಂದು ಬಿಗ್ ಗಿಫ್ಟ್ ಏನಿದೆ ಸಿದ್ದರಾಮಯ್ಯನವರ ಪಾಲಿಗೆ ಕಿರೀಟನೋ ಅಥವಾ ಒಂದು ಅಗ್ನಿ ಪರೀಕ್ಷೆನೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಿದ್ದರಾಮಯ್ಯನವರ ಮಾತಿಗೆ ರಾಜ್ಯದಲ್ಲಿ ಯಾವ ರೀತಿ ಮನ್ನಣೆ ಇದೆ ಅನ್ನೋದನ್ನ ಎಲ್ಲರೂ ಸಹ ಗಮನಿಸಿದ್ದಾರೆ. ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳುವಂತೆ ಮಾಡಿ ಸರ್ಕಾರದ ಸಾಧನೆಗಳನ್ನ ಹಾಗೆ ವಿರೋಧ ಪಕ್ಷಗಳ ವೈಫಲ್ಯಗಳೇನಿದೆ ಆ ವೈಫಲ್ಯಗಳನ್ನ ಜನರಿಗೆ ತಲುಪಿಸೋದಕ್ಕೆ ಹೈಕಮಾಂಡ್ ಮಾಡ್ತಿರುವಂತಹ ಪ್ಲಾನ್ ಇದು. ರಾಜಕೀಯ ಜೀವನದುದ್ದಕ್ಕೂ ಅಹಿಂದ ವರ್ಗಗಳ ಧ್ವನಿಯಾಗಿರುವಂತಹ ಸಿದ್ದರಾಮಯ್ಯನವರ ಮೂಲಕ ತಮ್ಮ ಮತ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳುವಂತಹ ತಂತ್ರ ಕೂಡ ಹೈಕಮಾಂಡ್ದು. ಹಾಗೆ ಹಿರಿಯ ಹಾಗೆ ಕಿರಿಯ ನಾಯಕರ ನಡುವೆ ಇರುವಂತಹ ಒಂದು ಅಸಮಾಧಾನ ಏನಿದೆ ಅದನ್ನ ಇಲ್ದಂಗ್ ಮಾಡಿ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗುವಂತಹ ಜವಾಬ್ದಾರಿಯನ್ನ ಅವರಿಗೆ ವಹಿಸೋ ಮೂಲಕ ಪಕ್ಷವನ್ನ ಬಲಪಡಿಸುವಂತಹ ಒಂದು ಹೈಕಮಾಂಡ್ ಪ್ಲಾನ್ ಇದು. ವಿರೋಧ ಪಕ್ಷದ ನಾಯಕರಾಗಿ ಸರ್ಕಾರದ ತಪ್ಪುಗಳನ್ನ ಎಳೆ ಎಳೆಯಾಗಿ ಬಿಡಿಸಿಡುವಂತಹ ಸಿದ್ದರಾಮಯ್ಯನವರು ಟಗರ ಸ್ಟೈಲ್ ಏನಿದೆ ಅವರೊಂದು ಟಗರ್ ಸ್ಟೈಲ್ ಇದೆಯಲ್ಲ ಅದನ್ನು ಬಳಸ್ಕೊಂಡು ತಮ್ಮದೇ ಆದಂತಹ ಶೈಲಿಯಲ್ಲಿ ಪಕ್ಷವನ್ನ ಮುನ್ನಡೆಸ್ತಾರಾ ಅಥವಾ ಹೈಕಮಾಂಡ್ ರೂಪಿಸಿರುವಂತಹ ಈ ಒಂದು ಹೊಸ ರಣತಂತ್ರಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿ ತಮ್ಮ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.